इत्युद्धवादुपाकर्ण्य सुहृदां दुस्सहंबुधं ಜ್ಞಾನೇನಾಶಮಯತ್ ಕ್ಷತ್ತ ಶೋಕಮುತ್ಪತಿತಂ ಬುಧಃ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 23ನೇ ಶ್ಲೋಕದಿಂದ ಆರಂಭಿಸಿ ಇವತ್ತಿನ ಈ ಪ್ರವಚನದ ಶ್ರವಣಕ್ಕೆ ನಾವು ತೊಡಗಬೇಕು. ಉದ್ಧವನ ಮುಖದಿಂದ ವಿದುರ ಮುಂದೆ ನಡೆಯಲಿಕ್ಕಿರುವಂತಹ ಯದುಗಳ ನಾಶದ ಕುರಿತು ಕೇಳಿದ. ಅದರಿಂದ ಆತನಿಗೆ ದುಃಖ ಉಕ್ಕಿ ಬಂತು. ಆದರೂ ಜ್ಞಾನಿ ಆದ್ದರಿಂದ ಜ್ಞಾನದ ಬಲದಿಂದ ಅದನ್ನು ತಡೆದುಕೊಂಡ. ಕೃಷ್ಣನ ಅತ್ಯಂತ ಆತ್ಮೀಯರಲ್ಲಿ ಒಬ್ಬನಾದ ಈ ಮಹಾಭಾಗವತನಾದ ಉದ್ಧವ ಇನ್ನು ಕೃಷ್ಣನ ಸಂದೇಶವನ್ನು ಬದರಿಕಾಶ್ರಮದ ಋಷಿಗಳಿಗೆ ಕೊಡಬೇಕು ಅಂತ ಹೋಗುವನಿದ್ದಾನೆ. ಕೃಷ್ಣ ಉಪದೇಶಿಸಿದ್ದನ್ನು ನಾನು ಕೂಡ ಈ ಉದ್ಧವನ ಮೂಲಕ ಕೇಳಬಹುದು ಅಂತ ಅವನಿಗನಿಸಿತು. ಅದಕ್ಕೆ ಹೇಳಿದ, ಯೋಗೇಶ್ವರನಾದ ಭಗವಂತ ತನ್ನ ಮಹಿಮೆಯನ್ನು ನಿನಗೇನು ಹೇಳಿದ ಅದನ್ನು ನನಗೂ ಒಂದಿಷ್ಟು ಹೇಳು. ನಿಮ್ಮಂಥ ಭಗವದ್ಭಕ್ತರು ಕೃತಕೃತ್ಯರು ಹೌದು, ಆದರೆ ಅವರು ಭಕ್ತರ ಉಪಕಾರಕ್ಕಾಗಿ ಸಂಚಾರ ಮಾಡ್ತಿರ್ತಾರೆ. ಭಕ್ತರನ್ನು ಅನುಗ್ರಹಿಸುವುದಂದರೆ ದೊಡ್ಡ ಸಂತೋಷದ ಕೆಲಸ ಅವರಿಗೆ. ಇದು 23, 24 ಮತ್ತು 25 ಶ್ಲೋಕಗಳು. ಇದಕ್ಕೆ ವಿಶೇಷ ವ್ಯಾಖ್ಯಾನದ ಅಂಶಗಳೇನೂ ಇಲ್ಲ. ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ್ದು ಹಾಗೆ ವೀರರಾಘವರು, ಶ್ರೀಧರರು, ರಾಧಾಕೃಷ್ಣರು ಅವರ ವ್ಯಾಖ್ಯಾನಗಳಲ್ಲಿ ಕೂಡ ವಿಶೇಷ ಅಂಶ ಏನು ಕೇಳಿ ಬರೋದಿಲ್ಲ. ಶ್ಲೋಕಗಳೇ ಬಹಳ ಸರಳ ಇರೋದರಿಂದ ಹೆಚ್ಚಿಂದೇನು ನಾವಿಲ್ಲಿ ನೋಡಬೇಕಾದದ್ದಿಲ್ಲ. ಮುಂದೆ 26ನೇ ಶ್ಲೋಕ. ಅಲ್ಲಿ ಉದ್ಧವ ವಿದುರನಿಗೆ ಹೇಳ್ತಾನೆ, ವಿದುರ, ನೀನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನು. ನಿನಗೆ ತತ್ವೋಪದೇಶ ಕೊಡಲಿಕ್ಕೆ ಜ್ಞಾನಸಿದ್ಧಿ ಇರುವಂಥ ಮೈತ್ರೇಯನೇ ಬರ್ತಾನೆ. ಕೃಷ್ಣ ಆ ಥರ ಮೈತ್ರೇಯನಿಗೆ ಆದೇಶಿಸಿದ್ದನ್ನು ನಾನು ನೋಡಿದ್ದೇನೆ. ಇನ್ನು ಮುಂದೆ ಭಗವಂತ ಈ ಭೂಲೋಕವನ್ನು ಪರಿತ್ಯಜಿಸಿ ಹೋಗೋನಿದ್ದಾನೆ ಅಂತೀಗ ಹೇಳಿ ವಿದುರ ಮತ್ತು ಆ ಉದ್ಧವ ಭಗವಂತನ ಗುಣಗಾನವನ್ನು ಮಾಡ್ತಾ ಕೂತ್ಕೊಂಡ್ರು. ಹಾಗೆ ಗುಣಗಾನ ಮುಂದುವರೆದಷ್ಟು ಉದ್ಧವನಿಗೆ ವಿಯೋಗ ಕಡಿಮೆ ಆಯಿತು. ಕೃಷ್ಣನ ವಿಯೋಗದ ದುಃಖ ಕಡಿಮೆ ಆಯಿತು. ಯಮುನಾ ತೀರದ ಆ ರಾತ್ರಿ ಒಂದು ಕ್ಷಣದಲ್ಲಿ ಕಳೆದು ಹೋಯ್ತು ಅವರಿಗೆ. ಮತ್ತೆ ಬೆಳಗಾಗಿ ಎದ್ದ ಕೂಡಲೇ ಆತ ಅಲ್ಲಿಂದ ಹೊರಟ. ಈ 2 ಶ್ಲೋಕಗಳ ವ್ಯಾಖ್ಯಾನದ ಅಂಶಗಳನ್ನು ನೋಡೋಣ. ನನು ಅಂತಿದೆ. ನನು ಅನ್ನುವ ಶಬ್ದದ ಮೂಲಕವೇ ವಿದುರನ ಬಗ್ಗೆ ಭಗವಂತ ಮಾಡಿರುವ ಅನುಗ್ರಹ ಎಷ್ಟು ದೊಡ್ಡದಿದೆ ಅನ್ನೋದನ್ನು ಆ ಉದ್ಧವ ತಿಳಿಸ್ತಿದ್ದಾನೆ. ಅದಕ್ಕೆ ಪ್ರತ್ಯೇಕ ಶಬ್ದ ಏನೂ ಇಲ್ಲ ಅಲ್ಲಿ. ನೀನು ಭಗವಂತನ ಅನುಗ್ರಹಕ್ಕೆ ಪಾತ್ರ ಅಂತ ಹೇಳಲಿಕ್ಕೆ ಪ್ರತ್ಯೇಕ ಶಬ್ದ ಏನೂ ಕಾಣಿಸೋದಿಲ್ಲ. ನನು ತೇ, ನಿನಗೆ ತತ್ವಜ್ಞಾನವನ್ನು ಕೊಡಬೇಕಾಗಿದೆ, ಅದಕ್ಕೆ ಮೈತ್ರೇಯನನ್ನು ಕಳಿಸಿದ್ದಾನೆ. ನಿನಗೆ ಅಂತ ಹೀಗೆ ಒತ್ತು ಕೊಟ್ಟಾಗಲೇ ನಿನ್ನಂತಹ ಭಗವದ್ಭಕ್ತನಿಗೆ ಅದರ ಅರ್ಥ ಗೊತ್ತಾಗ್ತದೆ. ಮುಂದೆ ತತ್ವರಾಧಾಂತಹ ಅನ್ನೋದು ತತ್ವಜ್ಞಾನ ಸಿದ್ಧನಾದವನು, ಜ್ಞಾನ ಸಿದ್ಧಿಯನ್ನು ಪಡೆದಂತಹ ಕೌಶಾರವ ಅಂದರೆ ಮೈತ್ರೇಯ, ಅವನು ಬರೋವನಿದ್ದಾನೆ. ನನ್ನ ಸಮೀಪದಲ್ಲಿಯೇ ಕೃಷ್ಣ ಇದನ್ನು ನಾನು ಹೇಳಿದ್ದನ್ನು ಕೇಳಿದ್ದೀನಿ. ಹೀಗೆ ನಿನಗಾಗಿ ಒಂದು ಜ್ಞಾನದ ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ್ದಾನೆ ಅಂತದರ ತಾತ್ಪರ್ಯ. ಯಾಕೆಂದರೆ ಈ ಭೂಲೋಕವನ್ನು ಬಿಟ್ಟು ಹೋಗೋನಿದ್ದಾನೆ ಕೃಷ್ಣ. ಅದಕ್ಕಾಗಿ ತನ್ನ ಭಕ್ತರಾದವರೆಲ್ಲರಿಗೂ ಏನೇನು ತತ್ವಜ್ಞಾನ ಮುಟ್ಟಬೇಕು ಅನ್ನೋದನ್ನೆಲ್ಲ ಕೃಷ್ಣ ಆಲೋಚನೆ ಮಾಡಿದ್ದಾನೆ ಅಂತದರ ತಾತ್ಪರ್ಯ. ತತ್ವ ಸಮ್ರಾಧ ಅಂತ ವಿಜಯಧ್ವಜರು ಮತ್ತು ಯಾದವರು ಪಾಠ ಇಟ್ಕೊಂಡಿದ್ರೆ, ವೀರರಾಘವರು ಮತ್ತು ಶ್ರೀಧರರು ಅದನ್ನು ಸಂರಾಧ್ಯ ಅಂತ ಹೀಗೆ ಪಾಠ ಇಟ್ಕೊಂಡಿದ್ದಾರೆ. ತತ್ವ ಸಂರಾಧ್ಯ ಅಂದರೆ
ತತ್ವಜ್ಞಾನಾರ್ಥಂ ಪೂಜ್ಯ. ವಿದುರ, ನಿನಗೆ ತತ್ವಜ್ಞಾನ ಬೇಕು ಅಂದರೆ ನಿನ್ನಿಂದ ಆರಾಧ್ಯನಾದ ಅಂದರೆ ಉಪಗಮ್ಯನಾದ ಜ್ಞಾನಿ ಅಂದರೆ ಮೈತ್ರೇಯ, ನಾನಲ್ಲ. ತತ್ವಜ್ಞಾನಕ್ಕಾಗಿ ನೀನು ಬಳಿ ಸಾರಬೇಕಾದ ಜ್ಞಾನಿ ಆ ಮೈತ್ರೇಯ ಅಂತ ಅರ್ಥ. ತತ್ವೋಪದೇಶಾರ್ಥಂ ಆರಾಧನೀಯ, ನಿನ್ನಿಂದ ಆರಾಧಿಸಲ್ಪಡಬೇಕಾದ ವ್ಯಕ್ತಿ ಮೈತ್ರೇಯನೇ ಹೊರತು ನಾನಲ್ಲ. ಇದು ಆ ಶ್ಲೋಕದ ಅರ್ಥ. ಅದರೊಂದಿಗೆ 27ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.